ವೆದರ್ ಯು ಆರ್ ಅನ್ ಆರ್ಟಿಸ್ಟ್, ವೆದರ್ ಯು ಆರ್ ಎ ಹ್ಯೂಮನಿಸ್ಟ್, ವೆದರ್ ಯು ಆರ್ ಎ ಇಂಜಿನಿಯರ್, ವೆದರ್ ಯು ಆರ್ ಎ ಕಾಮರ್ಸ್ ಗ್ರ್ಯಾಜುಯೇಟ್. ನೀವು ಕೇಳಿದ್ದು ಕಾಮರ್ಸ್ ಗ್ರ್ಯಾಜುಯೇಟ್, ನಾನ್ ಇಂಜಿನಿಯರಿಂಗು ಕೆಲಸ ಇದೆ, ಇಂಜಿನಿಯರಿಂಗು ಕೆಲಸ ಇದೆ. ಈಗ ಅದೇ ರೀತಿ ಇನ್ನು ಮೂರನೇ ಉದಾಹರಣೆಗೆ ಕೊಡುವಾಗ ಒಂದು ಲಾಯರ್ಗೆ ಈಗ ಅಸಿಸ್ಟೆಂಟ್ ಇದ್ದಾರೆ. ಆ ಲಾ ಅಸಿಸ್ಟೆಂಟ್ ಏನು ಮಾಡ್ತಾರೆ, ಮೊದಲು ಟೈಪಿಂಗ್ ಮಾಡಿ ಕೊಡ್ತಾಯಿದ್ರು. ಈಗ ಅದು ಬದಲು ಯು ಕ್ಯಾನ್ ಡ್ರಾ ಥೌಸಂಡ್ಸ್ ಆಫ್ ಡಾಕ್ಯುಮೆಂಟ್ಸ್ ಓವರ್ AI. ಬಟ್ ಅದನ್ನು ತಿರ್ಗಾ ವೆರಿಫೈ ಮಾಡೋರು ಯಾರು? ಆ ಅಸಿಸ್ಟೆಂಟು. ಈಗಲ ಕೋರ್ಟಿಂದ ಇದು ನಿರ್ಧಾರ ಇದೆ ಏನಂದರೆ, ನೀವು AI ಯೂಸ್ ಮಾಡ್ಬೋದು, ಬಟ್ ಅದನ್ನು ಚೆಕ್ ಮಾಡಿದ್ದೀವಿ, ಒಂದು ಅಫಿಡವಿಟ್ ಫೈಲ್ ಮಾಡಿಕೊಡ್ಬೇಕು, ನೀವು AI ಬಳಕೆ ಮಾಡಿದ್ದೀರಿ ಅಂತ ಅಮೆರಿಕನಲ್ಲಿ ಕೋರ್ಟ್ನಲ್ಲಿ ಅದು ಆಗಲೇ ಪಾಸ್ ಆಗಿದೆ. ನಮ್ಮ ನ್ಯಾಯಾಧೀಶರು ಹೇಳಿದ್ದಾರೆ, ಈಗಲ AI ಬಳಸ್ಕೊಡ್ದು ನ್ಯಾಯ ಕೊಡಬೇಕಾದ್ರೆ, ನ್ಯಾಯ ತೀರ್ಪು ಕೊಡಬೇಕಾದ್ರೆ AI ಬಳಸ್ಕೊಡ್ದು ಅಂತ ಹೇಳಿದ್ದಾರೆ. ಬಟ್ ಎಲ್ಲರೂ AI ಬಳಸ್ಕೊಂಡು ಯಾಕಂದರೆ ಅದು ಭಾಳ ವೇಗವಾಗಿ ಕೊಡುತ್ತೆ, ಆನ್ಸರ್ಸ್ ಕೊಡುತ್ತೆ, ರೆಫರೆನ್ಸಸ್ ಕೊಡುತ್ತೆ. ಒಂದೇ ಆ ತಕ್ಷಣದಲ್ಲಿ ನೀವು ಏನು ವರ್ಷಾನುಗಟ್ಟಲೆ ಇದು ಮಾಸ, 1 ಮಾಸ, 2 ಮಾಸ, 3 ತಿಂಗಳು, 4 ತಿಂಗಳು ಏನು ಬೇಕಾಗಿತ್ತು ಅದು ಆ ಕ್ಷಣ 1, 2, 3 ಕ್ಷಣಗಳಲ್ಲಿ ಕೊಡುತ್ತೆ. ಯಾಕೆ ಬಳಸ್ಕೊಳ್ಬೇಕು, ಬಟ್ ಅದನ್ನು ನಿಯಂತ್ರಣದಲ್ಲಿ ಇಡಬೇಕು. ಅದಕ್ಕೆ ಪ್ರಾಂಪ್ಟ್ ಇಂಜಿನಿಯರ್ಸ್ ಅಂತ ಹೇಳ್ತೀವಿ. ಪ್ರಾಂಪ್ಟಿಂಗ್. ಈಗ ಈ ಪ್ರಾಂಪ್ಟ್ ಇಂಜಿನಿಯರ್ಸ್ ಇದ್ದಾರಲ್ಲ, ಇವ್ರಿಗೆ ಭಾಳ ಹೆಚ್ಚು ಕೆಲಸ ಸಿಗುತ್ತೆ ಪ್ರಾಂಪ್ಟ್ ಇಂಜಿನಿಯರ್ಸ್ಗೆ. ಆ ಪ್ರಾಂಪ್ಟ್ ಇಂಜಿನಿಯರ್ ಯಾರಂದರೆ, ಈಗ ಅವ್ರು ಏನು ಕಾಮರ್ಸ್ನಲ್ಲಿ ಸುಮ್ಮನೆ ಟೈಪಿಸ್ಟ್ ಮಾಡ್ತಾಯಿದ್ದ, ಅವನು ಪ್ರಾಂಪ್ಟ್ ಇಂಜಿನಿಯರಿಂಗ್ ಆಗಿದೆ. ಪ್ರಾಂಪ್ಟ್ ಇಂಜಿನಿಯರಿಂಗ್ ಫಾರ್ ಕಾಮರ್ಸ್, ಪ್ರಾಂಪ್ಟ್ ಇಂಜಿನಿಯರಿಂಗ್ ಫಾರ್ ಮೆಡಿಸನ್, ಪ್ರಾಂಪ್ಟ್ ಇಂಜಿನಿಯರಿಂಗ್ ಫಾರ್ ಲೀಗಲ್, ಪ್ಯಾರಾಲೀಗಲ್. ಸೊ ಆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಹೆಚ್ಚು ಮಹತ್ವವಾಗಿದೆ. ಸೊ ಅವನು ಮೊದಲು ಏನು ಮಾಡ್ತಾಯಿದ್ದ, ಅವನೇ ಯೋಚನೆ ಮಾಡ್ತಾಯಿದ್ದ. ಆ ಯೋಚನೆ ಶಕ್ತಿ ಈಗ ಅದಕ್ಕೆ ಕೊಟ್ಬಿಟ್ಟಿದ್ದಾನೆ, ಡೆಲಿಗೇಟ್ ಮಾಡಿಬಿಟ್ಟಿದ್ದೇವೆ. ಆ ಡೆಲಿಗೇಷನು ಅಂದರೆ ನಮ್ಮ ಬುದ್ಧಿಶಕ್ತಿ, ಡಾರ್ವಿನ್ಸ್ ಥಿಯರಿ ಆಫ್ ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಅಂತ, ನೀನು ಎಲ್ಲ AIಗೆ ಕೊಟ್ಬಿಟ್ಟು ಆಮೇಲೆ ಇಲ್ಲ ನನಗೆ ಏನು ನಾನು ಏನು ಮಾಡಬೇಕಂತ ನೀವು ನಿಮ್ಮ ಬುದ್ಧಿಶಕ್ತಿಯನ್ನು ಜೊತೆಯಲ್ಲಿ ಉಪಯೋಗಿಸಿ ಆ ಯಂತ್ರವನ್ನು ಬಳಸಿ ಇನ್ನೂ ಹೆಚ್ಚು ದಕ್ಷತೆ, ಇನ್ನು ಮತ್ತು ಇದು ನಿಮ್ಮ ಸಮಯ ಕಡಿಮೆ ಮಾಡಿ, ಅದಕ್ಕೆ ಅವಕಾಶ ಇದೆ, ಅವಶ್ಯಕತೆ ಇದೆ. ಸೊ ಅದನ್ನು ನಾವು ಮಾಡಬೇಕಾಗಿರುತ್ತೆ.